ನಮಸ್ಕಾರ ಕರ್ನಾಟಕ, ಎಲ್ಲರೂ ಮಸ್ತ್ ಮಜಾ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವಿವತ್ತು ಐಸ್ ಸ್ಕೇಟಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಸ್ಯಾಟರ್ನ್ ಅರೇನಾದಲ್ಲಿ. ಸೊ ಇದು ಎಂಟ್ರೆನ್ಸ್ ಫೀಸ್ ಬಂದು ನೀವು ಸ್ಟೂಡೆಂಟ್ ಆಗಿದ್ದು 3.5 ಮತ್ತು ಸ್ಕೇಟಿಂಗ್ ಏನಾದರೂ ಶೂಟ್ ಅಂತೀರ ಈ ಥರ ಶೂಟ್ ಅಂತೀರ ಅಂದರೆ ಅದಕ್ಕೆ €5 ಪೇ ಮಾಡಬೇಕಾಗುತ್ತೆ. ಆ €5 ವಾಪಸ್ ಸಿಗೋಲ್ಲ. ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಸೂಪರ್ ಆಗಿದೆ. ಆಲ್ರೆಡಿ ಒಂದು 5-6 ಸತಿ ಬಿದ್ದೆ. ಸೊ ಬೀಳೋದು ಹೇಳೋದೆಲ್ಲ ಕಾಮನ್ ಆಗೋಯ್ತು. ಸೊ ಕಲಿತಾ ಇದ್ದೀನಿ. ಇನ್ನೇನು ಇನ್ನೊಂದು 2 ಅವರ್ ಇದೆ ಅಷ್ಟೇ. ಮಾಡಿಬಿಟ್ಟು ಮನೆಗೆ ಹೋಗ್ತೀನಿ. ಬೇರೆ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಎಲ್ಲ ಮಸ್ತಿದೆ. ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಫ್ರೆಂಡ್ಸ್ ಸೋವನ್ನು ಮಾಡ್ತಿದ್ದಾನೆ, ಇನ್ನೂ ಒಂದು ಸತಿನೂ ಬಿದ್ದಿಲ್ಲ. ಬೀಳ್ತಾನೆ ಅಂತ ಅನಿಸುತ್ತೆ. ನಮ್ಮ ಫ್ರೆಂಡ್ ಇನ್ನೊಬ್ಬ ಪ್ರಣಯ್ ಹೋಗ್ತಾ ಇದ್ದೀನಿ. ನಾನು ಐಸ್ ಸ್ಕೇಟಿಂಗ್ ಮಾಡ್ತಾಯಿದ್ದೀನಿ. ಅಷ್ಟು ಈಸಿ ಇಲ್ಲ ನೋಡಿ. ಒಂದು ಸತಿ ಬಿದ್ದ, ಒಂದು ಸತಿ ಬಿದ್ದವನು. ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಬೀಳ್ತಾರೆ. ಹೇಳೋದೆಲ್ಲ ಕಾಮನ್ನು. ಇವನು ನಮ್ಮ ಇನ್ನೊಬ್ಬ ಫ್ರೆಂಡು ದೇವರ್ಸ್ ಅಂತ, ಇವನು ಬಿದ್ದ ನೋಡಿ. ಅಲ್ಲಿ ಇದು ಎಷ್ಟು ನೋಡ್ತೀವಿ ಅಷ್ಟು ಈಸಿ ಇಲ್ಲ. ಸಣ್ಣ ಮಕ್ಕಳೆಲ್ಲ ಮಾಡ್ತಾಯಿದ್ದಾರೆ. ಅಂದರೆ ಇವರು ಫಸ್ಟಿಂದನೂ ಮಾಡ್ತಾಯಿರ್ತಾರೆ, ಹಂಗಾಗಿ ಈಸಿ. ನಾವಿವತ್ತು ಫಸ್ಟ್ ಟೈಮೆಲ್ಲ ಮಾಡ್ತಾಯಿರೋದು. ಕಲಿತಾ ಬರುತ್ತೆ. ನಾನೀಗ ಹೋಗ್ತಾಯಿದ್ದೀನಿ, ಬಟ್ ಅಷ್ಟು ಈಸಿ ಇಲ್ಲ. ಮಾಡ್ಬೋದು, ಬಟ್ ಟೈಮ್ ತಗೊಳುತ್ತೆ. ಒಂದು 5-6 ಸತಿ ಬಿದ್ದ ಮೇಲೆ ಆರಾಮಾಗಿ ಹೋಗ್ಬೋದು. ಈಗ ನೋಡಿ, ನಾನು ಫಸ್ಟು ಆ ಕಡೆ ರೈಲಿಂಗ್ಸ್ ಕಾಣಿಸ್ತಾ ಇದೆಯಲ್ಲ, ರೈಟ್ ಸೈಡಲ್ಲಿ ಆ ರೈಲಿಂಗ್ಸ್ ಇಟ್ಕೊಂಡು ಮಾಡ್ತಾಯಿದ್ದೆ. ಬಟ್ ಇವಾಗ ಹಂಗೆ ಮಾಡ್ತಾಯಿದ್ದೀನಿ ಅಷ್ಟೇ. ಎಷ್ಟು ಸತಿ ಬೀಳ್ತಿರೋ ಅಷ್ಟು ಒಳ್ಳೆಯದು. ಆಲ್ಮೋಸ್ಟ್ ಬೀಳಕ್ಕೆ ಹೋಗ್ತಾಯಿದ್ದೆ. ಸರ್ಕಲ್ ಹೊಡೆಯೋದು ಕಲ್ತ್ಕೊಂಬಿಟ್ಟೆ. ಮಸ್ತಿದೆ ಎಕ್ಸ್ಪೀರಿಯೆನ್ಸು. ನೀವು ಫ್ರೀ ಇದ್ದರೆ ಬರ್ಬೋದು. ಬರೋಕ್ಕಿಂತ ಮುಂಚೆ ಟೈಮಿಂಗ್ಸ್ ನೋಡ್ಕೊಂಬನ್ನಿ. ಟೈಮಿಂಗ್ಸ್ ನೋಡ್ಕೊಂಬಂದರೆ ತುಂಬ ಒಳ್ಳೆಯದು. ಲೈಫಲ್ಲಿ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಐಸ್ ಸ್ಕೇಟಿಂಗ್ ಎಲ್ಲ ಮಾಡ್ತೀನಿ ಅಂತ. ಜರ್ಮನಿಗೆ ಬಂದಿರೋದು ಇದೊಂದು ಹೊಸ ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇರೋದು ಸ್ಕೈಯಿಂಗ್ ಮಾಡಬೇಕಂತ ನೋಡೋಣ. ಇದೇ ಥರ ಲೈಫಿಗೆ ಕಾಲೇಜ್ ಎಕ್ಸ್ಪೀರಿಯೆನ್ಸಸ್ ಅಷ್ಟೇ. ಎಷ್ಟು ಸತಿ ಹೇಳ್ತಿರೋ ಅಷ್ಟು ಒಳ್ಳೆಯದು. ಮತ್ತೆ ಹೇಳ್ತಾ ಇದ್ದೀನಿ. ಬಟ್ ಅದೇ ನಾನು ಒಂದು ಫಸ್ಟ್ ಟೈಮ್ ಬಿದ್ದಾಗ ಹೋಗ್ಬಿಟ್ಟು ಕುತ್ಕೋಬೋದಿತ್ತು ಬಿದ್ದೆ ಅಂತ. ಬಟ್ ಮಾಡ್ತಾ ಇದ್ರೆ ಬರ್ತಾ ಹೋಗುತ್ತೆ. ಮಸ್ತ್ ಮಾಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿ. ಟ್ರೈ ಮಾಡ್ತಾ ಬರುತ್ತೆ. ಮೊದಲೇ ಸತಿ ಏನು ಬರೋಲ್ಲ. ಕಡೆಗೂ ಕಲ್ತಾಗ ಸರ್ಕಲ್ ಹೊಡೆಯೋದು. ಗೈಸ್, ಮತ್ತು ನಿಮಗೇನಾದ್ರು ಪ್ರಾಬ್ಲಮ್ ಅನಿಸಿದ್ರೆ ಈ ಥರ ಪೆಂಗ್ವಿನ್ಸ್ ಎಲ್ಲ ಇರುತ್ತೆ. ಹೆಲ್ಪ್ ಆಫ್ ಪೆಂಗ್ವಿನ್ ನೀವು ಮಾಡ್ಬೋದು. ಅದರಲ್ಲಿ ಬಿದ್ದೆ ಈಗ ತಾನೆ. ಬಿದ್ದರೆ ಮಾತ್ರ ಮಸ್ತ್ ಎಕ್ಸ್ಪೀರಿಯೆನ್ಸ್ ನೋಡಿ. ಫಸ್ಟ್ ಟೈಮ್ ಬಿದ್ದಾಗ ಬೇರೆಯವ್ರು ಹೆಲ್ಪ್ ಕೇಳ್ತಾ ಇದ್ದೆ ಎದ್ದೇಳೋಕ್ಕೆ. ಫಸ್ಟ್ ಟೈಮ್ ಬಿದ್ದಾಗ ಬೇರೆಯವ್ರು ಹೆಲ್ಪ್ ಕೇಳ್ತಾ ಇದ್ದೆ, ನಾನೇ ಇದಾಗ್ತೀನಿ ಅಷ್ಟೇ. ಇಷ್ಟೇ ಲೈಫ್ ಇದು. ಆಲ್ ಅಬೌಟ್ ಎಕ್ಸ್ಪೀರಿಯೆನ್ಸ್. ನೀವು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋದಿದ್ರೆ ಬನ್ನಿ ಸ್ಯಾಟರ್ನ್ ಅರೇನಾಗೆ. ಟೋಟಲ್ €8.5 ಕಾಸ್ಟ್ ಆಗುತ್ತೆ. ಬಟ್ ಒಟ್ಟು ಎಕ್ಸ್ಪೀರಿಯೆನ್ಸ್ 2 ಅವರ್ಸಿಗೆ 8.5. ಮತ್ತು ಒಟ್ಟು ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತು. ನಾವೇ ಆರ್ಗನೈಸ್ ಮಾಡಿದ್ದು ನೈಸ್ ಟೀಮ್ ಕಡೆಯಿಂದ. ನಮ್ಮ ಕಡೆಯಿಂದ ಒಂದು 20 ಜನ ಬಂದಿದ್ದಾರೆ. ಮಸ್ತಿತ್ತು ಎಕ್ಸ್ಪೀರಿಯೆನ್ಸು. ಹೊಸದೇನೋ ಕಲಿತೆ ಬರು ಮನೇಲಿ ಕೂತ್ಕೊಳ್ಳೋಕ್ಕಿಂತ. ನೋಡ್ಬೋದು, ನಾನು ಹೋಗ್ತಾ ಇದ್ದೀನಿ. ಹಿಂಗೆ ಹೋಗೋಕ್ಕಿಂತ ಬೀಳೋದ್ರಲ್ಲೇ ಮಜಾ ಅನಿಸುತ್ತೆ. ಸೊ ಗೈಸ್, ಇದೆ ಶೂ, ಸ್ಕೇಟಿಂಗ್ ಶೂಸು. ಇರೋದೊಂದು ಕಾಮಿಡಿ ಏನಪ್ಪ ಅಂದರೆ ಸಾಕ್ಸ್ ತುಂಬ ದೊಡ್ಡದಿದೆ. ತೋರಿಸ್ತೀನಿ ಸಾಕ್ಸ್ ಎಷ್ಟು ದೊಡ್ಡದಿದೆ ಅಂತ. ಇದು ಹಾಕೋಣಾದ್ರೆ ಟೈಮ್ ಆಗುತ್ತೆ. ನೀವು ಫಸ್ಟ್ ಟೈಮ್ ಬಂದರೆ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಇರೋರ ಜೊತೆ ಮಾಡಿ. ಒಬ್ಬೊಬ್ಬರೇ ಮಾಡಿದ್ರೆ ತುಂಬ ರಿಸ್ಕ್ ಇದೆ. ನಾನಂತೂ ಫಸ್ಟ್ ಟೈಮ್ ಬಿದ್ದಾಗ ತಲೆಗೆ ಏಟಾಗಿತ್ತು. ಬಟ್ ಈಗ ಓಕೆ. ಶೂಸು ನೋಡಿ, ಇದೆ ಶೂಸು. ಇದು ಕ್ಲೀನಿಂಗ್ ಮಿಷಿನ್ನು. ಎವ್ರಿ 1 ಅವರ್ ಕ್ಲೀನ್ ಮಾಡ್ತಾರೆ. ಅರೇನ ತೋರಿಸ್ತೀನಿ ರೀ, ಮಸ್ತಿದೆ. ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಲೈಫಲ್ಲಿ. ನೋಡಿ ಶೂಸ್ ಎಲ್ಲ ರಿಟರ್ನ್ ಮಾಡಬೇಕು ಈಗ ಹೋಗಿ.
ನೋಡಿ ಹಿಂಗಿದೆ ಶೂ, ಮಸ್ತಿದೆ ಶೂ. ಇಷ್ಟಿದೆ ಅರೇನಾ, ಈ ಥರ ಇದೆ. ಈಗ ಮುಗೀತು, ಟೈಮ್ ಆಯಿತು. ಸೊ ಎಲ್ಲರೂ ಮನೆಗೆ ಹೋಗ್ತಾ ಇದ್ದಾರೆ. ಚೆನ್ನಾಗಿದೆ. ಇನ್ನೇನಿಲ್ಲ ಹೇಳೋಕ್ಕೆ ಈ ವಿಡಿಯೋ ಇಷ್ಟ. ನೆಕ್ಸ್ಟ್ ವಿಡಿಯೋ